ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಏನಿದೆ ವಿರಾಜ್? ರಮ್ಯಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನ್ ಮಾಡ್ಲಿ, ವಿರಾಜ್ ನನ್ ಮಾತ್ ಕೇಳಕ್ಕೆ ರೆಡಿ ಇಲ್ಲ, ಅದಕ್ಕೆ ಹುಡ್ಕೊಂಬಂದೆ. ರಮ್ಯಾ, ನಾನು ಆಗ್ಲೇ ಫೋನಲ್ಲಿ ಹೇಳಿದ್ನಲ್ಲ, ನಿನ್ನ ನೋಡಕ್ ಹುಡುಗನ ಕಡೆಯವ್ರು ಬಂದಾಗ ನಾನು ಅಲ್ಲಿರೋದು ಸರಿ ಇರಲ್ಲ. ಏನ್ ಸರಿ ಬರಲ್ಲ? ನೀ ನನ್ ಬೆಸ್ಟ್ ಫ್ರೆಂಡ್ ಹೌದೋ ಅಲ್ವೋ? ಒಂದ್ ನಿಮಿಷ, ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನೋಡು ಮಿಥಿಲಾ, ನಾಳೆ ನನ್ನ ನೋಡಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದ್ದಾರೆ. ಈ ಅರೇಂಜ್ ಮ್ಯಾರೇಜ್ ಸೆಟಪ್ ಎಲ್ಲ ನನಗೆ ಹೊಸದು, ನಾನು ನರ್ವಸ್ ಆಗಿದ್ದೀನಿ. ಜೊತೆಗೆ ನನ್ ಬೆಸ್ಟ್ ಫ್ರೆಂಡ್ ಇದ್ರೆ ಎಲ್ಲದೂ ನಿಭಾಯಿಸಬಹುದು ಅಂತ ಕರ್ದೆ. ಇವ್ನ್ ನೋಡಿದ್ರೆ ಬರಲ್ಲ ಅಂತಿದ್ದಾನೆ. ಓ, ವಿರಾಜ್ ಟೆನ್ಷನ್ ಆಗಿರೋದು ಈ ವಿಚಾರಕ್ಕ? ಹಾ ಹೌದೌದು, ಬರಲ್ಲ ಅಂತ ಏನೋ ಅಂದ್ಬಿಟ್ಟ, ಆಮೇಲೆ ಅವಳು ಅಪ್ಸೆಟ್ ಆಗಿದ್ದಾಳೆ ಅಂತ ಇವನ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಲ್ವೇನೋ ವಿರಾಜ್? ಹೌದೌದು ರಮ್ಯಾ, ಈಗಲೂ ನಿನ್ಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ, ನಾನು ಬರಲ್ಲ. ಏನ್ ಅರ್ಥ ಮಾಡ್ಕೊಳ್ಳೋದು? ನೀ ನನ್ನ ಅವಾಯ್ಡ್ ಮಾಡಕ್ಕೆ ರೀಸನ್ ಹುಡುಕ್ತಿದ್ಯಾ ಅಲ್ವಾ? ನಾವಿಬ್ರು ಬೆಸ್ಟ್ ಫ್ರೆಂಡ್ಸೇ ಇರ್ಬೋದು, ಆದ್ರೆ ಹುಡುಗನ ಕಡೆಯವರು ನಿನ್ನ ನೋಡಕ್ ಬಂದಾಗ ನಾನು ಅಲ್ಲಿರೋದು ಟೂ ಮಚ್ ಅನ್ಸಲ್ವಾ? ಅರ್ಥ ಮಾಡ್ಕೊ ರಮ್ಯಾ. ವಿರಾಜ್ ಹೇಳ್ತಾ ಇರೋದು ಸರಿಯಾಗಿದೆ ರಮ್ಯಾ. ವಿರಾಜ್ ಮತ್ತೆ ನಿನ್ನ ಮದ್ವೆ ವಿಷಯ ಗೊತ್ತಿರೋರು ನಾಳೆ ದಿನ ವಿರಾಜ್ ನಿನ್ ಜೊತೆ ಇರೋದನ್ನ ನೋಡಿ ತಪ್ಪು ತಿಳ್ಕೊಳ್ಬೋದಲ್ವಾ? ನಮ್ಮಿಬ್ರು ಫ್ರೆಂಡ್ಶಿಪ್ ನ ಅಪಾರ್ಥ ಮಾಡ್ಕೊಳ್ಳೋ ಹುಡುಗನ ನಾನೇಕ್ ಮದ್ವೆ ಆಗ್ಬೇಕು? ಅಪಾರ್ಥ ಆಗೋ ಹಾಗೆ ಸನ್ನಿವೇಶ ಮಾಡೋದನ್ನ ಬಿಡ್ಬೇಕಲ್ವಾ ರಮ್ಯಾ? ಅಂದ್ರೆ ನೀನ್ ಏನ್ ಹೇಳ್ತಾ ಇದ್ಯಾ? ಮದ್ವೆ ತಪ್ಸಕ್ಕೆ ವಿರಾಜ್ನ ಕರಿತಿದ್ದೀನಿ ಅಂತನಾ? ಆಗಲ್ಲ ರಮ್ಯಾ, ಮಿಥಿಲಾ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ರಮ್ಯಾ, ನೀನ್ ಮೊದಲು ಹುಡುಗನ್ ನೋಡು, ಮದ್ವೆ ಫಿಕ್ಸ್ ಆದ್ಮೇಲೆ ಓಡಾಡಕ್ ನಾನು ಇದೀನಲ್ವಾ? ನಿನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಇಲ್ಲಿ ತನಕ ಹುಡ್ಕೊಂಬಂದೆ. ನಾನು ಇಷ್ಟು ಕೇಳಿದ್ರು ನೀನ್ ಆಗಲ್ಲ ಅಂತ ಹೇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗು, ನಾನು ನಿನ್ ಜೊತೆ ಮಾತಾಡಲ್ಲ. ರಮ್ಯಾ ಪ್ಲೀಸ್, ಕೋಪ ಮಾಡ್ಕೋಬೇಡ. ನೀನ್ ಅಷ್ಟು ನರ್ವಸ್ ಆಗಿದ್ರೆ ಹೇಳು, ನಾನು ಹರ್ಷಿತ್ ಇದೀವಿ, ರಿಯಾ ಇದ್ದಾಳೆ, ವಿರಾಜ್ ಒಬ್ನೇ ನಿನ್ ಫ್ರೆಂಡ್ ಅಲ್ವಲ್ಲ, ನಾವು ಫ್ರೆಂಡ್ಸೇ ತಾನೆ? ನೀವೆಲ್ಲ ನನ್ನ ಫ್ರೆಂಡ್ಸೇ ಇರ್ಬೋದು, ಅದು ನನ್ನ ಬೆಸ್ಟ್ ಫ್ರೆಂಡ್ ವಿರಾಜ್. ಯಾರೇ ಇದ್ರು ವಿರಾಜ್ ಇದ್ದಂಗ ಆಗಲ್ಲ. ಮಲ್ಲಿ, ನಿಮ್ಮನೆಗೆ ರೇಷನ್ ತರೋದು, ನಿನಗೆ ಊಟ ಹಾಕೋದು, ನಿನ್ನನ್ನು ಸಾಕ್ತಾ ಇರೋದು ಇವರೇನಾ? ಇಲ್ಲ ಮೇಡಮ್. ಹೋಗ್ಲಿ, ಇವ್ರು ನಿನ್ನ ಸಂಬಂಧಿಕರ? ನೀನು ಮಾಡ್ತಿರೋ ಕೆಲಸಕ್ಕೆ ಇವ್ರು ಸಂಬಳ ಕೊಡ್ತಾ ಇದ್ದಾರೆ. ತಗೊಳ್ತಿರೋ ಸಂಬಳಕ್ಕೆ ನೀನು ಸರಿಯಾಗಿ ಕೆಲಸ ಮಾಡ್ತಿದ್ಯೋ ಇಲ್ವೋ ಅನ್ನೋದಷ್ಟೇ ಮುಖ್ಯ ಇಲ್ಲಿ. ಅದಕ್ಕೆ ಮಲ್ಲಿ ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ? ಕೆಲಸ ಸರಿ ಮಾಡಿದ್ರೆ ಸಾಕಾ? ಸಾಕು, ಅಷ್ಟೇ ಬೇಕಾಗಿರೋದು. ಅಲ್ಲಿಗೆ ನಿಮಗೆ ಅವಳಿಗೆ ಸಂಬಂಧ ಮುಗೀತು. ಮಲ್ಲಿ, ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಇಲ್ಲಿ ಮಾತಾಡೋದಕ್ಕೆ ಅಥವಾ ನಿನ್ನ ಮೇಲೆ ಕೈ ಮಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅವಳು ಏನ್ ಮಾತಾಡಿದ್ಲು ಅಂತ ನಿನಗೆ ಗೊತ್ತಾ ಶಾಶ್ವತಿ? ಅದು ನನಗೆ ಅನವಶ್ಯಕ. ಬೇರೆಯವರ ವಿಚಾರದಲ್ಲಿ ನಾನು ಸುಮ್ಮನೆ ಮೂಗು ತೂರ್ಸಕ್ಕೆ ಹೋಗಲ್ಲ.